ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ ಪ್ರಿಯರೇ. ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ವಚನವು ಮತ್ತಾಯನು ಬರೆದ ಸುವಾರ್ತೆ 18ನೆಯ ಅಧ್ಯಾಯದಲ್ಲಿ 20ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದನು. ಇದು ದೇವರು ತಾನೇ ಹೇಳಿರುವಂಥ ಮಾತು. ನನ್ನ ನಾಮದಲ್ಲಿ, ಅಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲಿ ಇಬ್ಬರು ಮೂವರು ಕೂಡಿ ಬರುತ್ತಾರೋ ಅಲ್ಲಿ ನಾನು ಇರುತ್ತೇನೆ ಅಂತ ಹೇಳಿದ್ದಾರೆ. ಆದರೆ ಅನೇಕ ಸರಿ ದೇವರ ವಾಗ್ದಾನದಲ್ಲಿ ನಾವು ಇನ್ನೊಂದು ವಚನದಲ್ಲಿ ನೋಡ್ತೇವೆ, ನೀನು ಹೋಗಿ ಒಂದು ಏಕಾಂತ ಕೋಣೆಯಲ್ಲಿ ಪ್ರಾರ್ಥನೆ ಮಾಡು ಎಂಬುದಾಗಿ. ಆದರೆ ಒಬ್ಬ ಮನುಷ್ಯನೇ 3 ಭಾಗವಾಗಿ ಇದ್ದಾರೆ ನೋಡಿ, ಪ್ರಾಣ, ಆತ್ಮ, ಶರೀರ. ಇಲ್ಲಿ ನಾವು ಮೂರು ಭಾಗ ಒಂದು 3 ಜನನೇ ಅಂತ ತಿಳ್ಕೊಳ್ಳಿ. 3 ಜನ ಅಂತ ತಿಳಿದು ನಾವು ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ಹೇಳ್ತಾನೆ, ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳುವಾತನು. ದೇವರೇ ವಾಗ್ದಾನ ಮಾಡಿದ್ದಾರೆ, ಎಲ್ಲಿ ನನ್ನ ನಾಮದಲ್ಲಿ ಇಬ್ಬರು ಮೂವರು ಕೂಡಿ, ಅಂದರೆ ನಾವು ಇಬ್ಬರು ಮೂವರಾಗಿ ಕೂಡಿ ಪ್ರಾರ್ಥಿಸುವಾಗಲೂ, ನಾವು ಒಬ್ಬರೇ 3 ಭಾಗವಾಗಿ ಪ್ರಾರ್ಥಿಸುವಾಗಲೂ ಖಂಡಿತವಾಗ್ಲೂ ಹೇಳ್ತಾನೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ಕೊಡುವಾತನು. ಯಾಕಂದರೆ ನಮ್ಮ ಮಧ್ಯದಲ್ಲಿ ಅವ್ರು ಇರ್ತಾರಂತೆ. ಎಲ್ಲಿ ದೇವರ ನಾಮದಲ್ಲಿ ಕೂಡಿ ನಾವು ಪ್ರಾರ್ಥಿಸುವಾಗ ನಮ್ಮ ಮಧ್ಯದಲ್ಲಿ ಇದ್ದು ನಮ್ಮ ಪ್ರಾರ್ಥನೆಗಳಿಗೆ ಕಿವಿ ಕೊಡುವಾತನು. ನಾವು ಒಬ್ಬ ಮನುಷ್ಯರ ಹತ್ರ ಹೇಳ್ತೇವೆ, ಆದರೆ ಅವ್ರು ಕೇಳಿ ಬಿಟ್ಟು ಬಿಡ್ತಾರೆ. ಆದರೆ ದೇವರ ಆಗಲ್ಲ. ನನ್ನ ನಾಮದಲ್ಲಿ ಎಲ್ಲಿ ಇಬ್ಬರು ಮೂವರು ಕೂಡಿ ಬರುತ್ತಾರೋ ನಾನು ಅಲ್ಲಿರುತ್ತೇನೆ ಅಂತ ಹೇಳಿದ್ರು. ಅವರು ಬರೋದು ಅಲ್ಲದೆ ಪ್ರಾರ್ಥನೆ ಕೇಳಿ ಅದಕ್ಕೆ ಸದುತ್ತರ ಕೊಡುವಾತನು. ಖಂಡಿತ ಈ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.